ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಚಾರ್ಧಾಮ್ನ ಕೇಂದ್ರಬಿಂದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರ್ನಾಥ್ ಧಾಮನ್ನು ನೋಡೋಣ. ಗಂಗೋತ್ರಿ ಧಾಮ್ ಮುಗಿಸಿ ನಾವು ಉತ್ತರ ಕಾಶಿನಲ್ಲಿ ಸ್ಟೇ ಆಗಿದ್ವಿ. ಮರುದಿನ ಅಂದರೆ 4ನೇ ದಿನ ನಾವು ಉತ್ತರ ಕಾಶಿಯಿಂದ ಹೊರಟು ಶ್ರೀನಗರ, ರುದ್ರಪ್ರಯಾಗ್ ಮೂಲಕ ಫಾಟಾ ಬಂದು ತಲುಪಿದ್ವಿ. 4th ಡೇ ಕಂಪ್ಲೀಟಾಗಿ ನಾವು ಟ್ರಾವೆಲನ್ನೇ ಮಾಡಿದ್ವಿ. ಸಂಜೆ 5 ಗಂಟೆ ಸುಮಾರಿಗೆ ಫಾಟಾಗೆ ಬಂದು ಬೇಗ ಡಿನ್ನರ್ ಮಾಡಿ ಮರುದಿನದ ಕೇದಾರ್ನಾಥ್ ಪ್ರವಾಸಕ್ಕೆ ರೆಡಿಯಾದ್ವಿ. ಫಾಟಾದಿಂದ ಸೋನ್ಪ್ರಯಾಗ್ ಸುಮಾರು 13 ಕಿಲೋಮೀಟರು, ಅಲ್ಲಿಂದ ಗೌರಿಕುಂಡ್ 5 ಕಿಲೋಮೀಟರ್. ಗೌರಿಕುಂಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ಸುಮಾರು 20 ಕಿಲೋಮೀಟರ್ಸ್. ನಾವು ಬುಕ್ ಮಾಡಿದ್ದು ಹೆಲಿಕಾಪ್ಟರ್ ಆಗಿತ್ತು. ಅದಕ್ಕಾಗಿ ನಾವು ಫಾಟಾದಿಂದ ಬೆಳಗ್ಗೆ 9 ಗಂಟೆಗೆ ಹೆಲಿಪ್ಯಾಡ್ ರೀಚ್ ಆದ್ವಿ. ಇದು ಫಾಟಾ ಹೆಲಿಪ್ಯಾಡಿಂದ ಕಾಣೋ ಕೇದಾರ್ನಾಥ್ ವ್ಯಾಲಿ. ದೂರದಲ್ಲಿ ಕಾಣೋ ಹಿಮಾಲಯ, ನೀವು ಸೋನ್ಪ್ರಯಾಗ್ ಗೌರಿಕೊಂಡಕ್ಕೆ ಹೋಗೋ ರಸ್ತೆಯನ್ನು ನೋಡ್ಬೋದು. ಹೀಗೆ ಬಂದರೆ 2 ಗುಡ್ಡಗಳ ಮಧ್ಯೆ ಇದೆಯಲ್ಲ, ಅದೇ ಕೇದಾರ್ನಾಥ್ ಪೀಕ್. ಈ ಕೇದಾರ್ನಾಥ್ ಪೀಕ್ನ ಕೆಳಗಡೆ ಕೇದಾರ್ನಾಥ್ ದೇವಸ್ಥಾನ ಇದೆ. ಕೇವಲ 7 ನಿಮಿಷಗಳ ಪ್ರಯಾಣದ ನಂತರ ನಾವು ಫಾಟಾ ಹೆಲಿಪ್ಯಾಡಿಂದ ಕೇದಾರ್ನಾಥ್ ದೇವಸ್ಥಾನ ತಲುಪಬಹುದು. ನಾವು ಫಸ್ಟ್ ಟೈಮ್ ಜೀವನದಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗಿರೋದ್ರಿಂದ ಬಹಳ ಎಕ್ಸೈಟ್ ಆಗಿ ಸ್ವಲ್ಪ ಭಯದಿಂದ ಹೆಲಿಕಾಪ್ಟರ್ ಜರ್ನಿಯನ್ನು ಮಾಡಿದ್ವಿ. ಕೇದಾರ್ನಾಥ್ ಹೆಲಿಪ್ಯಾಡಿಂದ ಕೇವಲ 10 ನಿಮಿಷಗಳ ವಾಕ್ ಮಾಡಿದರೆ ನಾವು ಡೈರೆಕ್ಟಾಗಿ ಕೇದಾರ್ನಾಥ್ ದೇವಸ್ಥಾನವನ್ನು ತಲುಪ್ತೀವಿ. ರತ್ನೈಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾ ಮೋದಾಂಕಿತಂ ಚಂದನಂ ಜಾತಿ ಚಂಪಕಬಿಲ್ವಪತ್ರರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗ್ರಹ್ಯತಾಂ ಸವರ್ಣೇ ನವರತ್ನಖಂಡರಚಿತೆ ಪಾತ್ರೆ ಕೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋಧಧಿಯುತಂ ರಂಭಾಫಲಂ ಪಾನಕಂ ಶಾಖಾನಾಮಯುತಂ ಜಲಂ ರುಚಿಕರಂ ಕರ್ಪೂರ. ಈ ದೇವಸ್ಥಾನವನ್ನು ಪಾಂಡವರು ಕಟ್ಟಿದರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಮಹಾಭಾರತ ಯುದ್ಧದ ನಂತರ ಪ್ರಾಯಶ್ಚಿತ್ತಕ್ಕಾಗಿ ಪಾಂಡವರು ಶಿವನನ್ನು ಆರಾಧನೆ ಮಾಡ್ತಾರೆ. ಎಷ್ಟು ಆರಾಧನೆ ಮಾಡಿದರೂ ಶಿವ ಪ್ರತ್ಯಕ್ಷ ಆಗೋದಿಲ್ಲ. ಶಿವ ಈ ಪ್ರದೇಶದಲ್ಲಿ ನಂದಿ ರೂಪದಲ್ಲಿ
ಸುಮಾರು ಗೋಗಳ ಮಧ್ಯ ಇರ್ತಾನೆ. ಇದು ಭೀಮನಿಗೆ ಗೊತ್ತಾಗತ್ತೆ. ಭೀಮ ಏನು ಮಾಡ್ತಾನೆ, ತನ್ನ ದೇಹವನ್ನು ಬೃಹದಾಕಾರವಾಗಿ ಮಾಡಿ ಈ ಎರಡು ಗುಡ್ಡಗಳ ಮಧ್ಯ ನಿಲ್ತಾನೆ. ಇಡೀ ದನಗಳ ಗುಂಪನ್ನು ಭೀಮ ಹೆದರಿಸ್ತಾನೆ. ಆಗ ಎಲ್ಲ ದನಗಳು ಭೀಮನ ಕಾಲಿನ ಕೆಳಗಡೆ ನುಸುಳ್ಕೊಂಡು ಹೋಗುತ್ತೆ. ನಂದಿ ರೂಪದಲ್ಲಿರೋ ಶಿವ ಮಾತ್ರ ಹಾಗೆ ಮಾಡೋಕ್ಕಾಗಲ್ಲ, ಅಲ್ಲೇ ನಿಂತು ಬಿಡ್ತಾನೆ. ಆಗ ಭೀಮ ಓಡಿ ಬಂದು ನಂದಿಯನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ನಂದಿ ರೂಪದಲ್ಲಿರೋ ಶಿವ ಭೂಮಿಯ ಒಳಗಡೆ ಅಂತರ್ಧಾನನಾಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಭೀಮ ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದರ್ಶನ ಕೊಡು ಅಂತ ಕೇಳ್ಕೊಳ್ತಾನೆ. ಆಗ ಭೀಮನಿಗೆ ಸಿಕ್ಕ ಕೊನೆಯ ಭಾಗ ಅಂದರೆ ಎತ್ತಿನ ಭುಜದ ಭಾಗ. ಆ ಎತ್ತಿನ ಭುಜದ ಭಾಗ ಹಾಗೆ ಮೇಲ್ಗಡೆ ಉಳ್ಕೊಳ್ಳುತ್ತೆ. ಶಿವ ಪ್ರತ್ಯಕ್ಷನಾಗಿ ಪಾಂಡವರಿಗೆ ಮೋಕ್ಷವನ್ನು ಕರುಣೆ ಮಾಡ್ತಾನೆ ಮತ್ತು ಅದೇ ಜಾಗದಲ್ಲಿ ನೆಲೆಸ್ತಾನೆ ಹೇಳೋದು ಇಲ್ಲಿನ ಸ್ಥಳ ಪುರಾಣ. ಇಲ್ಲಿ ಪೂಜೆ ಮಾಡೋ ಶಿವಲಿಂಗ ಇದೇ ಕಾರಣಕ್ಕೆ ಎತ್ತಿನ ಭುಜದ ಆಕಾರದಲ್ಲಿದೆ. ಅದನ್ನು ನಾವು ಮುಟ್ಟಿ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಬಾಗಿಲಿನ ಮುಖಾಂತರ ಪ್ರವೇಶ ಮಾಡಿ ನಾವು VIP ಪೂಜೆ ಮಾಡ್ಬೋದು. VIP ಪೂಜೆಯಲ್ಲಿ ನಾವು ಈಶ್ವರಲಿಂಗವನ್ನು ಮುಟ್ಟಿ ಪೂಜೆ ಮಾಡೋ ಅವಕಾಶ ಇರುತ್ತೆ. ಬೆಳಗಿನ ಜಾವ 1 ಗಂಟೆಯಿಂದ ಈ ದರ್ಶನ ಸ್ಟಾರ್ಟ್ ಆಗುತ್ತೆ. ಕೇದಾರ್ನಾಥ್ ಅಂದ ತಕ್ಷಣ ನಮಗೆ ನೆನಪಾಗೋದು 2013ರ ಜಲಪ್ರಳಯ. ಸುಮಾರು 5,500 ಜನ ಈ ಜಲಪ್ರಳಯದಲ್ಲಿ ಸತ್ತೋಗಿದ್ದರು. ಈ ಬಂಡೆ ಇದೆಯಲ್ಲ, ಇದು ಸುಮಾರು ದೂರದಿಂದ ಬಂದು ದೇವಸ್ಥಾನದ ಹಿಂದೆ ಬಂದು ಅಡ್ಡದಾಗಿ ನಿಂತ್ಕೊಂತು. ಹೀಗೆ ಬಂದಿರೋದ್ರಿಂದ ನೀರು 2 ಭಾಗಗಳಾಗಿ ಸ್ಪ್ಲಿಟ್ ಆಗಿ ಎಡಕ್ಕೆ ಮತ್ತು ದೇವಸ್ಥಾನದ ಬಲಕ್ಕೆ ಪಾಸಾಗೋಯಿತು. ಇದರಿಂದ ದೇವಸ್ಥಾನ ಯಾವುದೇ ಅಪಾಯಕ್ಕೆ ಸಿಲುಕದೆ ಉಳಿತು ಅಂತ ಹೇಳ್ತಾರೆ. ಅದೇ ಭೀಮನೇ ಮತ್ತೊಮ್ಮೆ ಬಂದು ಈ ದೇವಸ್ಥಾನವನ್ನು ಕಾಪಾಡ್ದ ಅಂತ ಕೆಲವರು ಹೇಳ್ತಾರೆ. ಆದ್ದರಿಂದ ಇದನ್ನು ಭೀಮಶಿಲಾ ಅಂತ ಕರೀತಾರೆ. ಅದು ಸುಮಾರು 7ನೇ ಶತಮಾನದ ಕಾಲ. ಆ ಸಮಯದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮ ಶಿಥಿಲಾವಸ್ಥೆಯನ್ನು ತಲುಪಿತ್ತು. ವೇದಗಳನ್ನು, ಉಪನಿಷತ್ತುಗಳನ್ನು ಜನ ಸುಮಾರು ಮರೆತಿದ್ರು. ಆ ಕಾಲದಲ್ಲಿ ಶಂಕರ ಹೇಳೋ ಒಬ್ಬ ಬಾಲಕ ತನ್ನ 16ನೇ ವಯಸ್ಸಿನಲ್ಲಿ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದು ಉಳಿದ 16 ವರ್ಷದಲ್ಲಿ ಭಾರತವನ್ನು 2-3 ಬಾರಿ ಸುತ್ತಿ ಅದನ್ನು ಪ್ರಚಾರ ಮಾಡಿದರು. ಇಡೀ ಸನಾತನ ಧರ್ಮವನ್ನು ಮತ್ತೆ ಒಗ್ಗೂಡಿಸಿ ಬೌದ್ಧ ಮತ್ತು ಜೈನ ಧರ್ಮಗಳ ಹಾವಳಿಯಿಂದ ತಪ್ಪಿಸಿದರು. ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥಕ್ಕೆ ಬಂದು ಹಿಮಾಲಯವನ್ನು ಹತ್ತಿ ಕೈಲಾಸವನ್ನು ತಲುಪಿ ತಮ್ಮ ಅವತಾರವನ್ನು ಇಲ್ಲಿ ಕೊನೆಗಳಿಸಿದರು ಅಂತ ಹೇಳಲಾಗುತ್ತೆ. ಇದನ್ನು ನಾವು ಸಾಂಕೇತಿಕವಾಗಿ ಶಂಕರಾಚಾರ್ಯ ಸಮಾಧಿ ಅಂತ ಕರೀತಾರೆ. 2013ರ ಪ್ರವಾಹದಿಂದ ಒಂದು ಮೂರ್ತಿ ಇಲ್ಲಿದ್ದು ಕೊಚ್ಚಿ ಹೋಯಿತು. ಆಮೇಲೆ ಕೇಂದ್ರ ಸರ್ಕಾರ ಅರುಣ್ ಯೋಗಿರಾಜ್ ಅವರಿಂದ ಒಂದು ಸುಂದರವಾದ ಗ್ರಾನೈಟ್
ಕಲ್ಲಿನಿಂದ ಮಾಡಿಸಿದ ಶಂಕರಾಚಾರ್ಯರ ಪ್ರತಿಮೆಯನ್ನು ಮತ್ತೆ ಪುನಃಸ್ಥಾಪನೆ ಮಾಡಿದ್ದಾರೆ. श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम्. नमामि भगवत्पाद शङ्करं लोकशङ्करम्. ಶ್ರೀ ಶಂಕರಾಚಾರ್ಯರೇ ಕೇದಾರನಾಥ್ ದೇವಸ್ಥಾನವನ್ನು ಪಾಂಡವರು ಕಟ್ಟಿದ ನಂತರ ಜೀರ್ಣೋದ್ಧಾರ ಮಾಡಿಸಿದರು ಅಂತ ಹೇಳಲಾಗುತ್ತೆ. ಶಂಕರಾಚಾರ್ಯರೇ ಚಾರ್ಧಾಮ್ ಯಾತ್ರೆಯನ್ನು ಶುರು ಮಾಡಿದರು, ಕುಂಭಮೇಳ ಶುರು ಮಾಡಿದರು. ಇದು ಹಿಮಾಲಯದಲ್ಲಿ ಹುಟ್ಟೋ ಮಂದಾಕಿನಿ ನದಿ ಕೇದಾರ್ ಪೀಕ್ನಲ್ಲಿ ಹುಟ್ಟಿ ಕೇದಾರ್ನಾಥ್ ಧಾಮ್ ಮುಖಾಂತರ ಮುಂದೆ ಗೌರಿಕುಂಡ್ ಸೋನ್ಪ್ರಯಾಗ್ ದಾಟಿ ಈ ನದಿ ಅಲಕ್ನಂದಾ ನದಿಯನ್ನು ರುದ್ರಪ್ರಯಾಗಲ್ಲಿ ಸೇರಿ ಮುಂದೆ ಹರ್ಕೊಂಡು ಹೋಗುತ್ತೆ. ನಾವು ಇಲ್ಲಿಂದ ಇಡೀ ಕೇದಾರ್ನಾಥ್ ಧಾಮ್ನ ಪಕ್ಷಿ ನೋಟ ನೋಡ್ಬೋದು. ಬೆಟ್ಟದ ಕೆಳಗಡೆಯಿಂದ ಭಕ್ತರು ನೆಟ್ಕೊಂಡು ಬರ್ತಾರೆ. ಹೆಲಿಪ್ಯಾಡನ್ನು ನೋಡ್ಬೋದು. ಎದುರುಗಡೆ ಕಾಣ್ತಾ ಇರೋದು ಸುಮೇರು ಪರ್ವತ ಅಂತ, ನಾವು ನಿಂತಿರೋದು ಮೇರು ಪರ್ವತ ಅಂತ ಹೇಳ್ತಾರಂತೆ. ದೇವಸ್ಥಾನದ ಸುತ್ತಮುತ್ತ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ಹೊಸ ಹೊಸ ಹೋಟೆಲ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 2013ರಲ್ಲಿ ಇದೆಲ್ಲದೂ ತೊಳ್ಕೊಂಡು ಹೋಗಿತ್ತು. ನಮ್ಮ ಶಿವ ನೆಲೆಗೊಂಡಿರೋದು ಇಲ್ಲಿ. ಕೆಳಗಡೆ ನೋಡಿದರೆ ನಮಗೆ ಕೇದಾರ್ನಾಥ್ ಪೀಕ್ ಕಾಣುತ್ತೆ. ಇದನ್ನು ಹತ್ತಿ ಮೇಲ್ಗಡೆ ಹೋದರೆ ನಮಗೆ ಗಂಗೋತ್ರಿ ಗ್ಲೇಷಿಯರ್ ಮತ್ತು ಗಂಗೋತ್ರಿ ಸಿಗುತ್ತೆ. ನಾವು ನಿಂತಿರೋ ಜಾಗ ಭೈರವನಾಥ ದೇವಸ್ಥಾನಕ್ಕೆ ಹೋಗೋ ಜಾಗ. ನೀವು ಭೈರವನಾಥ ದೇವಸ್ಥಾನವನ್ನು ನೋಡ್ಬೋದು.
ಈ ಭೈರವನಾಥ ಕೇದಾರ್ನಾಥ್ ದೇವಸ್ಥಾನದ ಕ್ಷೇತ್ರಪಾಲಕ. ಕೇದಾರ್ನಾಥ್ ದೇವರ ದರ್ಶನಕ್ಕೂ ಮೊದಲು ಭೈರವನಾಥನ ದರ್ಶನ ಮಾಡಬೇಕು ಅನ್ನೋದು ಪ್ರತೀತಿ. ಎತ್ತರದ ಪ್ರದೇಶದಲ್ಲಿರೋದ್ರಿಂದ ಈ ಜಾಗ ಬಹಳ ಚೆನ್ನಾಗಿ ಕಾಣುತ್ತೆ. ಬೆಳಗ್ಗೆ 1 ಗಂಟೆಗೆ ನಾವು VIP ಕ್ಯೂನಲ್ಲಿ ನಿಂತ್ವಿ. ದರ್ಶನ ಬಹಳ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತಿನಲ್ಲೇ ದರ್ಶನ ಆಯಿತು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಶಿವನನ್ನು ಮುಟ್ಟಿ ಗಂಗೋತ್ರಿಯಿಂದ ತಂದ ಗಂಗಾಜಲವನ್ನು ಅಭಿಷೇಕ ಮಾಡಿ ನಾಮೇ ಪೂಜೆ ಮಾಡಿ ಪ್ರಸಾದ ತಗೊಳ್ಬೋದು. ಮೋಕ್ಷದಾಯಕ ಕೇದಾರನಾಥ ದೇವಸ್ಥಾನಕ್ಕೆ ಇದೇ ಕಾರಣಕ್ಕೆ ಸಾವಿರಾರು ಜನ ಬಂದು ದರ್ಶನ ಪಡಿತಾರೆ. ಬೆಳಗ್ಗೆ 8:30ಗೆ ಮತ್ತೆ ನಾವು ಹೆಲಿಪ್ಯಾಡ್ಗೆ ಬಂದ್ವಿ. ಅಲ್ಲಿಂದ ಹೆಲಿಕಾಪ್ಟರ್ ತಗೊಂಡು ಫಾಟಾ ಹೆಲಿಪ್ಯಾಡ್ಗೆ ರಿಟರ್ನ್ ಆಗಿ 9:30 ಅಷ್ಟೊತ್ತಿಗೆ ನಾವು ಫಾಟಾದಲ್ಲಿದ್ದ ಹೋಟೆಲನ್ನು ತಲುಪಿದ್ವಿ. ನಾವು ಕೇದಾರ್ನಾಥ್ ಧಾಮಲ್ಲಿ 1 ನೈಟ್ ಸ್ಟೇ ಮಾಡಿದ್ವಿ. ಇದು ಬಹಳ ಇಂಪಾರ್ಟೆಂಟು, ಬಹಳ ಚೆನ್ನಾಗಿರುತ್ತೆ. VIP ದರ್ಶನವೂ ಆಗುತ್ತೆ. ಎಷ್ಟೋ ಜನ ಟೂರ್ ಆರ್ಗನೈಸರ್ಸ್ ಇದನ್ನು ಒಪ್ಪಲ್ಲ, ಆದರೆ ನಾವು ಅವ್ರನ್ನ ಒಪ್ಪಿಸಲೇಬೇಕು. ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.